ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈಗ ಆಲ್ರೆಡಿ ನೋಡ್ತಾ ಇರ್ಬೋದು ಸೇಲ್ಸ್ ಡೇಟಾ ರಿಪೋರ್ಟ್. ಈ ಸೇಲ್ಸ್ ಡೇಟಾ ರಿಪೋರ್ಟ್ ಅಂದರೆ ಈಗ ನಿಮ್ಮದು ಯಾವುದೋ ಒಂದು ಅಂಗಡಿ ಇದೆ, ನಿಮ್ಮದು ಎಲೆಕ್ಟ್ರಿಕಲ್ ಶಾಪು ಅಥವಾ ಏನೋ ಒಂದು ಈಗ ಸೈಬರ್ ಯಾವ್ದಾರ ಒಂದು ಅಂಗಡಿ ಇದೆ ಅಂದರೆ, ಸೊ ನಿಮಗೆ ಅದರಲ್ಲಿ ಏನು ಮಾಡ್ತೀರಾ, ಅದರಲ್ಲಿ ಯಾವ್ದು ಏನೇನು ಐಟಮ್ ಇದೆ, ಅದರ ರೇಟ್ ಎಷ್ಟು, ನೀವು ಎಷ್ಟು ಕ್ವಾಂಟಿಟಿ ಸೇಲ್ ಮಾಡಿದ್ರಿ, ಅದರದ್ದು ಅಮೌಂಟ್ ಎಷ್ಟಾಗುತ್ತೆ, ಟ್ಯಾಕ್ಸ್ ಎಷ್ಟು ಕಟ್ಟಬೇಕು, ಸೊ ಕಮಿಷನ್ ಎಷ್ಟು ಬರುತ್ತೆ, ಎಲ್ಲದನ್ನೂ ಇನ್ಕ್ಲೂಡಿಂಗ್ ಮಾಡಿ ಏನಾಗುತ್ತೆ ನಮಗೆ ಅಲ್ಲಿ ಟೋಟಲ್ಲು ಬಿಲ್ ಮಾಡ್ತಾರೆ. ಸೊ ನಮಗೆ ಇದನ್ನೆಲ್ಲ ಹೇಗಪ್ಪ ನಾವು ಫೈಂಡ್ ಔಟ್ ಮಾಡೋದು ಅಂತ ನಾನು ಹೇಳ್ತೀನಿ. ಸೊ ಇದಿಷ್ಟು ನಾನು ಫಸ್ಟು ಡಿಲೀಟ್ ಮಾಡ್ತೀನಿ. ಈಗ ಇದಿಷ್ಟು ಡಿಲೀಟ್ ಮಾಡಿತ್ತು. ಸೊ ಸೇಲ್ಸ್ ಡೇಟಾ ರಿಪೋರ್ಟಲ್ಲಿ ಫಸ್ಟ್ ಕಾಲಮ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಸೇಲ್ಸ್ ಡೇಟಾ ರಿಪೋರ್ಟು, ಅದರಲ್ಲಿ ಐಟಮ್ ಕೋಡು, ಪ್ರತಿಯೊಂದು ಐಟಮಿಗೂ ಕೂಡ ಅದರದೇ ಆದ ಒಂದು ಕೋಡ್ ಬರುತ್ತೆ. ಸೊ ನೆಕ್ಸ್ಟು ಪ್ರಾಡಕ್ಟು, ಆ ಕೋಡಿಗೆ ಅದು ಏನು ಪ್ರಾಡಕ್ಟ್ ಅನ್ನೋದನ್ನ ನಾವು ಫೈಂಡ್ ಮಾಡಬೇಕು. ಸೊ ಹಾಗಾಗಿ ಅದೇನಾಗುತ್ತೆ ಪ್ರಾಡಕ್ಟ್ ನೇಮು. ಸೊ ರೇಟು, ಆ ಪ್ರಾಡಕ್ಟ್ ಇದೆಯಲ್ಲ, ಈಗ ಒಂದು CPU ಅಂತಿದೆ ಅಂದರೆ ಅದು ಎಷ್ಟು 5,000 ರೂಪಾಯಿ ಒಂದು CPU, ಆಯಿತಾ. ನನಗೆ ಇದು ಸೇಲ್ಸ್ ಮಾಡ್ತಾ ಇರೋದು. ಸೊ ಕ್ವಾಂಟಿಟಿ, ಎಷ್ಟು ಸೇಲ್ ಮಾಡಿದ್ರಿ, ಎಷ್ಟು ಪೀಸ್ನ ನೀವು ಸೇಲ್ ಮಾಡಿದ್ರಿ. ಸೊ ಒಂದು ಪೀಸಿಗೆ 5,000 ಆದರೆ 5 ಪೀಸಿಗೆ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದು. ಸೊ ನೆಕ್ಸ್ಟು ಅದಕ್ಕೆ ಎಷ್ಟು ಟ್ಯಾಕ್ಸ್ ಬರುತ್ತೆ, ಅದರಿಂದ ನಮಗೆ ಉಳಿದಿರೋಂಥ ಕಮಿಷನ್ ಎಷ್ಟಾವು. ಸೊ ಹಾಗಾಗಿ ಅದನ್ನ ಟೋಟಲಲ್ಲಿ ನಾವು ಕೊಡಬೇಕಾಗುತ್ತೆ. ಸೊ ಈಗ ನಾನು 5,000 ರೂಪಾಯಿಗೆ ಆಲ್ರೆಡಿ ಇದೆಲ್ಲ ಅಮೌಂಟು ಮತ್ತು ಪ್ರಾಡಕ್ಟ್ ನೇಮ್ಸ್ ಎಲ್ಲ ಪ್ರತಿಯೊಂದು ಕೊಟ್ಟಿದ್ದೀನಿ. ಸೊ ಇಲ್ಲಿ ನಮಗೆ ಈಗ ಬರುತ್ತೆ, ಈಗ ಒಂದು 5 ಕ್ವಾಂಟಿಟಿ ಸೇಲ್ ಮಾಡಿದ್ದೀನಿ. ಸೊ ಇದನ್ನ ನಾನು ಫೈಂಡ್ ಮಾಡಬೇಕು. ಈಸ್ ಈಕ್ವಲ್ ಟು ರೇಟ್ ಇಂಟು ಕ್ವಾಂಟಿಟಿ, ಎಂಟರ್. ಸೊ 5,000 ರೂಪಾಯಿಗೆ 5 ಕ್ವಾಂಟಿಟಿ ಸೇಲ್ ಮಾಡಿದ್ರೆ ನೀವು 25,000 ರೂಪಾಯಿ ಆಗುತ್ತೆ. ಸೊ ಅದಕ್ಕೆ ನನಗೆ 2% ಟ್ಯಾಕ್ಸ್ ಇರುತ್ತೆ. ಈಸ್ ಈಕ್ವಲ್ ಟು 25,000 ಇಂಟು 2%, 2% ಟ್ಯಾಕ್ಸ್ ಬರುತ್ತೆ. ಸೊ 2% ಟ್ಯಾಕ್ಸ್ ಅಂದರೆ ನಮಗೆ ಅಲ್ಲಿ ಎಷ್ಟಾಯಿತು, 25,500 ರೂಪಾಯಿ ಆಗುತ್ತೆ. ಸೊ ಅದರಲ್ಲಿ ಕಮಿಷನ್ ಎಷ್ಟು ಬಂತು, ಈಸ್ ಈಕ್ವಲ್ ಟು, ಅದು ಕೂಡ ನಿಮಗೇನು ಅಮೌಂಟ್ ಬೇಸ್ ಮೇಲೆ ಮಾಡಬೇಕು, ಇಂಟು ಅದು ಎಷ್ಟು ಪರ್ಸೆಂಟ್ ಕಮಿಷನ್ ಇರುತ್ತೆ, ಒಂದು 3 to 4% ಅಥವಾ 5% ಎಷ್ಟರ ಕೊಡಿ, 5% ಕೊಟ್ಟಿರ್ತೀನಿ, ಎಂಟರು. ಸೊ ನೆಕ್ಸ್ಟು ಟೋಟಲು, ಈಗ 25,000ಕ್ಕೆ 500 ರೂಪಾಯಿ ಪ್ಲಸ್ 1,250 ರೂಪಾಯಿ ಸೇರಿದ್ರೆ ಎಷ್ಟಾಯಿತು, ಕಸ್ಟಮರ್ ಬಿಲ್ ಎಷ್ಟು ಹೋಗುತ್ತೆ ಅಂತ ನಾವು ಚೆಕ್ ಮಾಡಬೇಕು. ಈಸ್ ಈಕ್ವಲ್ ಟು ಸಮ್ ಬ್ರಾಕೆಟ್ ಓಪನ್, ಸೊ ಅಮೌಂಟಿಂದ ಹಿಡಿದು ಕಮಿಷನ್ವರೆಗೂ ಸೆಲೆಕ್ಟ್ ಮಾಡ್ಕೊಂಡು ಬ್ರಾಕೆಟ್ ಕ್ಲೋಸ್, ಎಂಟರ್. ಸೊ ಅಲ್ಲಿ ಟೋಟಲ್ಲು 26,750 ರೂಪಾಯಿ ಆಗುತ್ತೆ ಕಸ್ಟಮರ್ಗೆ. ಸೊ ಅದೇ ಥರನೇ ಬ್ಯಾಟು, ಬಾಲ್ ಇವೆಲ್ಲ ನಾನು ಸೇಲ್ ಮಾಡ್ತಾಯಿದ್ದೀನಿ. ಸೊ ಸೇಮ್ ಈಸ್ ಈಕ್ವಲ್ ಟು ಸೇಲ್ ರೇಟು ಇಂಟು ಕ್ವಾಂಟಿಟಿ, ಎಂಟರು. ಸೊ ಟ್ಯಾಕ್ಸು ಈಸ್ ಈಕ್ವಲ್ ಟು ಏನು ಅಮೌಂಟ್ ಇದೆಯಲ್ಲ ಆ ಅಮೌಂಟು ಈಸ್ ಈಕ್ವಲ್ ಟು ಅಮೌಂಟ್ ಇಂಟು 2% ಕಮಿಷನ್ನು. ಸೊ ಟ್ಯಾಕ್ಸ್ ಬರುತ್ತೆ 2% ಟ್ಯಾಕ್ಸು. ಸೊ ಈಗ ಕಮಿಷನ್ನು ಈಸ್ ಈಕ್ವಲ್ ಟು ಸೇಮ್ ಅದೇ ಥರನೇ ಅಮೌಂಟ್ ಮೇಲೆ ಕ್ಲಿಕ್ ಮಾಡಬೇಕು, ಇಂಟು ಎಷ್ಟು 5% ಕಮಿಷನ್ನು. ಸೊ ಈಗ ಟೋಟ್ಲು ಮಾಡಿದ್ರೆ ಈಸ್ ಈಕ್ವಲ್ ಟು ಸಮ್ ಬ್ರಾಕೆಟ್ ಓಪನ್, ಸೊ ಅಮೌಂಟಿಂದ ಹಿಡಿದು ನಮಗೆ ಕಮಿಷನ್ವರೆಗೂ ಸೆಲೆಕ್ಟ್ ಮಾಡಿ ಬ್ರಾಕೆಟ್ ಕ್ಲೋಸ್, ಎಂಟರ್. ಸೊ ಅವಾಗ ನಮಗೇನಾಗುತ್ತೆ ಅಮೌಂಟು ಫುಲ್ ಬರುತ್ತೆ. ಸೊ ಅದೇ ಥರ ನಮಗೆ ಪ್ರತಿಯೊಂದನ್ನು ಕೂಡ ನಾವು ರೆಡಿ ಮಾಡ್ಬೇಕು ಅಂತ ನಾನೇ ಮಾಡ್ತೀನಿ. ಈಗ ಇಲ್ಲಿಂದ ಎಲ್ಲರೂ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕ್ಲಿಕ್ ಮಾಡಿ ಇಟ್ಕೊಂಡು ನಾನು ಏನು ಮಾಡ್ತೀನಿ, ಫುಲ್ಲು ಡ್ರ್ಯಾಗ್ ಮಾಡಿದ್ರೆ ಪ್ರತಿಯೊಂದಕ್ಕೂ ಕೂಡ ಫಾರ್ಮುಲಾಗಳು ಅದ್ರ ಪಾಡಿಗೆ ಅದು ಅದಾಗದೆ ಬರ್ತಾ ಹೋಗುತ್ತೆ. ಸೊ ಪ್ರತಿಯೊಂದಕ್ಕೂ ನಮಗೆ 0 ಬೇಕಾಗಿದೆ. ಸೊ ಹಾಗಾಗಿ ಅದು ಕೊಟ್ಟಿರ್ತೀನಿ. ಸೊ ಇಲ್ಲಿ ನೋಡಿ, ಎಗ್ಗು 20 ರೂಪಾಯಿ ಒಂದು ಪೀಸ್ ಆದರೆ 100 ಪೀಸ್ ಸೇಲ್ ಮಾಡಿದ್ರೆ 2,000 ರೂಪಾಯಿ, ಅದಕ್ಕೆ 40 ರೂಪಾಯಿ ಟ್ಯಾಕ್ಸ್ ಬರುತ್ತೆ. ಅಲ್ಲಿಗೆ 2,040 ಪ್ಲಸ್ ಕಮಿಷನು 100 ರೂಪಾಯಿ ಸೇರಿ 2,140 ರೂಪಾಯಿ ಆಯಿತು. ಪ್ರತಿಯೊಂದಕ್ಕೂ ಕೂಡ ನಮಗೆ ಈ ಥರ ಸೇಲ್ಸ್ ಡೇಟಾ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟು. ಇದು ನೀವು ಯಾವ ಥರ ಯೂಸ್ ಮಾಡ್ತೀರಿ, ನಿಮ್ಗೆ ಏನಕ್ಕೋಸ್ಕರ ಯೂಸ್ ಮಾಡ್ತೀರ ಅಂದರೆ ಅದು ನಿಮ್ಮ ಮೇಲೆ ಡಿಪೆಂಡು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.